ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಇರಾನ್ ಮತ್ತು ಇಸ್ರಾಯೇಲ್ ನಡುವೆ ನಡೆಯುತ್ತಿರುವ ಕ್ಷಿಪಣಿ ಅಂದರೆ ಮಿಸೈಲ್ ಯುದ್ಧವನ್ನು ಸರಳವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಾಯ್ಸ್, ಇರಾನ್ ಮತ್ತು ಇಸ್ರಾಯೇಲ್ ಈ ಎರಡು ದೇಶಗಳು ಬಹಳ ವರ್ಷಗಳಿಂದ ಶತ್ರುಗಳಾಗಿವೆ. ಮುಖ್ಯವಾಗಿ ರಾಜಕೀಯ, ಧಾರ್ಮಿಕ ಮತ್ತು ಪರಮಾಣು ಅಂದರೆ ನ್ಯೂಕ್ಲಿಯರ್ ವಿಷಯಗಳ ಕಾರಣದಿಂದ. ಇಸ್ರೇಲ್ಗೆ ಭಯವೆಂದರೆ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ತಯಾರಿಸಬಹುದು ಎಂಬುದು, ಮತ್ತು ಇರಾನ್ಗೆ ಮಿಡಲ್ ಈಸ್ಟ್ ಅಲ್ಲಿ ಇಸ್ರೇಲಿನ ಹೆಚ್ಚು ಪ್ರಭಾವ ಬೀರುತ್ತಿದೆ ಅನ್ನೋ ಆತಂಕ. ಸೊ ಈ ಆಂಗ್ಸೈಟಿ 2025-26 ಸಮಯದಲ್ಲಿ ನೇರ ಯುದ್ಧಕ್ಕೆ ತಿರುಗಿತು. ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಇವು ಬಹಳ ವೇಗವಾಗಿ ಹಾರುತ್ತವೆ ಮತ್ತು ಸುಮಾರು 1300ರಿಂದ 1500 ಕಿಲೋಮೀಟರ್ಸ್ ದೂರದಲ್ಲಿರುವ ಗುರಿಯನ್ನ ಇವು ಕೇವಲ 10-12 ನಿಮಿಷಗಳಲ್ಲಿ ತಲುಪುತ್ತವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ ಹಲವು ನೂರಾರು ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನ ಇಸ್ರಾಯೇಲ್ ಕಡೆಗೆ ಹಾರಿಸಿದೆ. ಆದ್ರೆ ಇಸ್ರಾಯೇಲ್ ಬಳಿ ಐರನ್ ಡೋಮ್, ಡೇವಿಡ್ ಸ್ಲಿಂಗ್ ಮತ್ತು ಆರೋ ಎಂಬ ಬಲವಾದ ರಕ್ಷಣಾ ವ್ಯವಸ್ಥೆಗಳಿವೆ. ಅವು ಬಹಳಷ್ಟು ಮಿಸೈಲುಗಳನ್ನ ಮಧ್ಯದಲ್ಲೇ ಹೊಡೆದುರುಳಿಸುತ್ತವೆ. ಆದರೂ ಇರಾನಿನ ಕೆಲವು ಮಿಸೈಲುಗಳು ನಗರಗಳಿಗೆ ತಲುಪುತ್ತವೆ ಮತ್ತು ಹಾನಿಯನ್ನುಂಟು ಮಾಡುತ್ತವೆ. ಮತ್ತೊಂದೆಡೆ ಇಸ್ರಾಯೇಲ್ ಕೂಡ ಇರಾನ್ನ ಮಿಸೈಲ್ ಸೈಟುಗಳು ಮತ್ತು ನ್ಯೂಕ್ಲಿಯರ್ ಸೆಂಟರ್ಸ್ ಮೇಲೆ ಏರ್ ಸ್ಟ್ರೈಕುಗಳನ್ನು ಮಾಡುತ್ತದೆ. ಇದರಿಂದ ಇರಾನ್ನ ರಕ್ಷಣಾ ವ್ಯವಸ್ಥೆ ವೀಕ್ ಆಗ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಇರಾನ್ ಇನ್ನೂ ಸಾವಿರಾರು ಮಿಸೈಲುಗಳನ್ನು ಹೊಂದಿದೆ ಮತ್ತು ಯುದ್ಧ ಮುಂದುವರೆದರೆ ಮತ್ತೆ ದಾಳಿ ಮಾಡುವ ಸಾಮರ್ಥ್ಯ ಇದೆ. ಈ ಯುದ್ಧದಲ್ಲಿ ಒಂದು ಪ್ರಮುಖ ಸಂಗತಿ ಏನೆಂದರೆ ಇರಾನ್ ದೊಡ್ಡ ದೇಶವಾಗಿದ್ದು ಹೆಚ್ಚು ಸಂಪನ್ಮೂಲಗಳಿವೆ. ಆದರೆ ಇಸ್ರಾಯೇಲ್ ತಂತ್ರಜ್ಞಾನ ಮತ್ತು ರಕ್ಷಣೆಯಲ್ಲಿ ಬಹಳ ಮುಂದಿದೆ. ಆದ್ದರಿಂದ ಈ ಸಂಘರ್ಷವು ಯಾರು ಗೆಲ್ಲುತ್ತಾರೆ ಎಂಬುದಕ್ಕಿಂತ ಯಾರು ಹೆಚ್ಚು ಕಾಲ ತಾಳುತ್ತಾರೆ ಎಂಬ ಪ್ರಶ್ನೆಗೆ ಹೆಚ್ಚು ಸಂಬಂಧಿಸಿದೆ. ಗಾಯ್ಸ್, ಸರಳವಾಗಿ ಹೇಳುವುದಾದರೆ ಇರಾನ್ ಮಿಸೈಲುಗಳ ಮೂಲಕ ದಾಳಿ ಮಾಡುತ್ತದೆ. ಇಸ್ರಾಯೇಲ್ ಅವನ್ನ ತಡೆಯಲು ಪ್ರಯತ್ನಿಸುತ್ತದೆ ಮತ್ತು ಪ್ರತಿದಾಳಿ ಮಾಡುತ್ತದೆ. ಇದೇ ಈ ಯುದ್ಧದ ಮುಖ್ಯ ಚಕ್ರ. ಇದನ್ನ ಇನ್ನೂ ಸ್ವಲ್ಪ ಮುಂದುವರಿಸಿ ಸರಳವಾಗಿ ನೋಡೋಣ ಬನ್ನಿ. ಮಿಸೈಲುಗಳ ವಿಷಯಕ್ಕೆ ಬಂದ್ರೆ ಇರಾನ್ ಹಲವು ವಿಧಗಳ ಕ್ಷಿಪಣಿಗಳನ್ನ ಅಂದ್ರೆ ಮಿಸೈಲ್ಸ್ನ ಬಳಸುತ್ತದೆ. ವಿಶೇಷವಾಗಿ ಶಾರ್ಟ್ ರೇಂಜ್, ಮೀಡಿಯಂ ರೇಂಜ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಕೆಲವು ಇರಾನ್ ಮಿಸೈಲುಗಳ ದೂರ ಸುಮಾರು 300 ಕಿಲೋಮೀಟರ್ ಇಂದ 2000 ಕಿಲೋಮೀಟರ್ ವರೆಗೆ ಇರಬಹುದು. ಅಂದ್ರೆ ಇವು ಇಸ್ರಾಯೇಲ್ ಮಾತ್ರವಲ್ಲದೆ ಮಿಡಲ್ ಈಸ್ಟಿನ ಬಹಳಷ್ಟು ಭಾಗವನ್ನ ತಲುಪುವ ಸಾಮರ್ಥ್ಯ ಹೊಂದಿವೆ. ಇವು ಆಕಾಶಕ್ಕೆ ಎತ್ತರವಾಗಿ ಹಾರಿ ನಂತರ ಭೂಮಿಗೆ ವೇಗವಾಗಿ ಬಂದು ಗುರಿಯನ್ನ ಹೊಡೆಯುತ್ತವೆ. ಆದ್ದರಿಂದ ಇವುಗಳನ್ನ ತಡೆಯುವುದು ತುಂಬಾ ಕಷ್ಟ. ಇದಲ್ಲದೆ ಇರಾನ್ ಕ್ರೂಸ್ ಮಿಸೈಲ್ಸ್ ಮತ್ತು ಡ್ರೋನ್ಸ್ನ ಕೂಡ ಬಳಸುತ್ತದೆ. ಇವು ಕಡಿಮೆ ಎತ್ತರದಲ್ಲಿ ನಿಧಾನವಾಗಿ ಹಾರುತ್ತವೆ, ಆದ್ರೆ ಇವು ರೆಡಾರ್ಗೆ ಸಿಕ್ಕದೆ ಸುಳಿಯುವ ಸಾಧ್ಯತೆ ಇರುತ್ತದೆ. ಇಸ್ರಾಯೇಲ್ ಕಡೆಗೆ ನೋಡಿದರೆ ಅದು ಬಹಳ ಹಂತಗಳ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಐರನ್ ಡೋಮ್ ಸಣ್ಣ ದೂರದ ರಾಕೆಟುಗಳನ್ನು ತಡೆಯುತ್ತದೆ. ಡೇವಿಡ್ ಸ್ಲಿಂಗ್ ಮಧ್ಯಮ ದೂರದ ಮಿಸೈಲುಗಳಿಗೆ ಮತ್ತು ಆರೋ ಸಿಸ್ಟಮ್ ಲಾಂಗ್ ಡಿಸ್ಟೆನ್ಸ್ ಬ್ಯಾಲಿಸ್ಟಿಕ್ ಮಿಸೈಲುಗಳನ್ನು ತಡೆಯಲು ಬಳಸಲಾಗುತ್ತದೆ. ಈ ರಕ್ಷಣಾ ವ್ಯವಸ್ಥೆಗಳು ಮಿಸೈಲ್ಗಳನ್ನ ಗಗನದಲ್ಲೇ ಹೊಡೆದು ನಾಶ ಮಾಡುತ್ತವೆ. ಆದ್ರೂ ಒಂದೇ ಸಮಯದಲ್ಲಿ ತುಂಬಾ ಮಿಸೈಲುಗಳನ್ನ ಅಂದ್ರೆ ಸ್ಯಾಲ್ವೋ ಅಟ್ಯಾಕ್ ಅಂತಾರೆ. ಸೊ ಒಂದೇ ಸಮಯದಲ್ಲಿ ತುಂಬಾ ಮಿಸೈಲುಗಳನ್ನ ಹಾರಿಸಿದರೆ ಕೆಲವೊಮ್ಮೆ ಕೆಲವು ಗುರಿಗೆ ತಲುಪಬಹುದು. ಅಂಡ್ ಇಲ್ಲಿ ಅಮೆರಿಕದ ಪಾತ್ರ ತುಂಬಾ ಮುಖ್ಯ. ಯುನೈಟೆಡ್ ಸ್ಟೇಟ್ಸ್ ಇಸ್ರಾಯೇಲ್ಗೆ ದೊಡ್ಡ ಬೆಂಬಲ ನೀಡುತ್ತದೆ, ವಿಶೇಷವಾಗಿ ಹಣ, ಮಾಡರ್ನ್ ವೆಪನ್ಸ್ ಮತ್ತು ಗುಪ್ತಚರ ಮಾಹಿತಿ ಅಂದ್ರೆ ಇಂಟೆಲಿಜೆನ್ಸ್. ಅಮೆರಿಕ ಪ್ಯಾಟ್ರಿಯಟ್ ಮಿಸೈಲ್ ಸಿಸ್ಟಮ್ ಮತ್ತು ಇತರ ಅಡ್ವಾನ್ಸ್ಡ್ ಡಿಫೆನ್ಸ್ ಟೆಕ್ನಾಲಜಿಗಳನ್ನು ಇಸ್ರಾಯೇಲ್ಗೆ ಸಹಾಯವಾಗಿ ನೀಡುತ್ತದೆ. ಕೆಲವೊಮ್ಮೆ ಅಮೆರಿಕದ ನೌಕಾಪಡೆ ಅಂದ್ರೆ ನೇವಿ ಶಿಪ್ಸ್ ಮೆಡಿಟೇರಿನಿಯನ್ ಸಮುದ್ರದಲ್ಲಿ ಇರ್ತವೆ ಮತ್ತು ಅವು ಕೂಡ ಮಿಸೈಲುಗಳನ್ನು ನಾಶ ಮಾಡಲು ಸಹಾಯ ಮಾಡ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪ್ರಾಕ್ಸಿ ಗ್ರೂಪ್ಸ್. ಇರಾನ್ ನೇರವಾಗಿ ಮಾತ್ರ ಯುದ್ಧ ಮಾಡುವುದಿಲ್ಲ, ಅದು ಹೆಸ್ಬೊಲ್ಲಾ ಮತ್ತು ಹಮಾಸ್ ಗುಂಪುಗಳಿಗೆ ಬೆಂಬಲ ನೀಡುತ್ತದೆ. ಇವುಗಳು ಕೂಡ ಇಸ್ರಾಯೇಲ್ ಮೇಲೆ ರಾಕೆಟ್ ದಾಳಿಗಳನ್ನ ಮಾಡುತ್ತವೆ. ಇದರಿಂದ ಯುದ್ಧ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತದೆ. ಇದರ ಜೊತೆಗೆ ಸೈಬರ್ ಯುದ್ಧ ಅಂದ್ರೆ ಸೈಬರ್ ವಾರ್ಫೇರ್ ಕೂಡ ನಡೆಯುತ್ತಿದೆ. ಎರಡು ದೇಶಗಳು ಪರಸ್ಪರ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸುತ್ತವೆ. ಮತ್ತೊಂದು ದೊಡ್ಡ ಭಯ ಏನಂದ್ರೆ ಈ ಸಂಘರ್ಷ ದೊಡ್ಡ ಯುದ್ಧಕ್ಕೆ ತಿರುಗಿದರೆ ಇತರ ದೇಶಗಳು ಕೂಡ ಒಳಗೊಂಡು ರೀಜನಲ್ ವಾರ್ ಆಗಬಹುದು. ಸರಳವಾಗಿ ಹೇಳುವುದಾದರೆ ಇರಾನ್ ಬಹಳಷ್ಟು ಮಿಸೈಲ್ಗಳು ಮತ್ತು ಗುಂಪುಗಳ ಸಹಾಯದಿಂದ ಒತ್ತಡ ಹಾಕುತ್ತದೆ. ಇಸ್ರಾಯೇಲ್ ತಂತ್ರಜ್ಞಾನ ಮತ್ತು ಅಮೆರಿಕದ ಬೆಂಬಲದಿಂದ ಅದನ್ನು ತಡೆಯಲು ಮತ್ತು ಪ್ರತಿದಾಳಿ ಮಾಡಲು ಪ್ರಯತ್ನಿಸುತ್ತದೆ. ಈ ಕಾರಣದಿಂದ ಈ ಸಂಘರ್ಷ ತಕ್ಷಣ ಮುಗಿಯುವಂಥದ್ದಲ್ಲ, ಇದು ಲಾಂಗ್ ಟರ್ಮ್ ಟೆನ್ಷನ್ ಅಂತಾನೆ ಹೇಳಬಹುದು. ಗೈಸ್, ನಿಮಗೆ ಗೊತ್ತಾ,
ಈ ಬ್ಯಾಲಿಸ್ಟಿಕ್ ಮಿಸೈಲ್ 3 ಮುಖ್ಯ ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಮೊದಲದು ಬೂಸ್ಟ್ ಫೇಸ್. ಈ ಹಂತದಲ್ಲಿ ರಾಕೆಟ್ ಇಂಜಿನ್ ಮಿಸೈಲ್ ಅನ್ನ ಭೂಮಿಯಿಂದ ಬಹಳ ವೇಗವಾಗಿ ಆಕಾಶದ ಕಡೆ ತಳ್ಳುತ್ತದೆ. ಎರಡನೆಯದು ಮಿಡ್ ಕೋರ್ಸ್ ಫೇಸ್. ಇದು ಅಂತರಿಕ್ಷದ ಅಂಚು ಭಾಗದಲ್ಲಿ ನಡೆಯುತ್ತದೆ. ಇಲ್ಲಿ ಮಿಸೈಲ್ ಇನರ್ಷಿಯಾಯಿಂದ ಮುಂದೆ ಸಾಗುತ್ತದೆ. ಮೂರನೆಯದು ಟರ್ಮಿನಲ್ ಫೇಸ್. ಇಲ್ಲಿ ಮಿಸೈಲ್ ಗುರಿಯ ಕಡೆಗೆ ಕೆಳಗೆ ಬಿದ್ದು ಅತಿ ವೇಗದಲ್ಲಿ ಸ್ಟ್ರೈಕ್ ಮಾಡುತ್ತದೆ. ಈ ಸಮಯದಲ್ಲಿ ಮಿಸೈಲಿನ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ, ಆದ್ದರಿಂದ ಅದನ್ನ ತಡೆಯುವುದು ತುಂಬಾ ಕಷ್ಟ. ಇಲ್ಲಿ ರೇಂಜ್ ಅಂದ್ರೆ ಮಿಸೈಲ್ ಎಷ್ಟು ದೂರ ಹೋಗಬಹುದು ಎಂಬುದು. ಶಾರ್ಟ್ ರೇಂಜ್ 300 to 1000 ಕಿಲೋಮೀಟರ್ಸ್, ಮೀಡಿಯಂ ರೇಂಜ್ 1000 to 3000 ಕಿಲೋಮೀಟರ್ಸ್, ಇಂಟರ್ಮೀಡಿಯೇಟ್ ಮತ್ತು ಇಂಟರ್ ಕಾಂಟಿನೆಂಟಲ್ 5000+ ಕಿಲೋಮೀಟರ್ಸ್ ಅಂತ ವಿಭಜನೆ ಇರುತ್ತದೆ. ಇರಾನ್ ಮುಖ್ಯವಾಗಿ ಮೀಡಿಯಂ ರೇಂಜ್ ಮಿಸೈಲ್ಗಳನ್ನು ಬಳಸುತ್ತದೆ, ಯಾಕಂದ್ರೆ ಇವು ಇಸ್ರಾಯೇಲ್ ತಲುಪಲು ಸಾಕಾಗುತ್ತದೆ. ಈ ಮಿಸೈಲ್ಗಳಲ್ಲಿ ಗೈಡೆನ್ಸ್ ಸಿಸ್ಟಮ್ಸ್ ಇರ್ತವೆ. ಉದಾಹರಣೆಗೆ INS ಅಂದರೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು GPS ಅಪ್ಡೇಟ್ಸ್. ಇವು ಗುರಿಯನ್ನ ಹೆಚ್ಚು ನಿಖರವಾಗಿ ಹೊಡೆಯಲು ಸಹಾಯ ಮಾಡ್ತವೆ. ಕೆಲವು ಅಡ್ವಾನ್ಸ್ಡ್ ಮಿಸೈಲ್ಗಳಲ್ಲಿ ಮ್ಯಾನ್ಯೂವರಬಲ್ ರೀ ಎಂಟ್ರಿ ವೆಹಿಕಲ್ ಇರುತ್ತೆ, ಅಂದ್ರೆ ಅಂತಿಮ ಹಂತದಲ್ಲಿ ದಿಕ್ಕು ಬದಲಾಯಿಸುವ ಸಾಮರ್ಥ್ಯ. ಇದರಿಂದ ಡಿಫೆನ್ಸ್ ಸಿಸ್ಟಮ್ಸ್ ತಪ್ಪಿಸಲು ಸಾಧ್ಯವಾಗುತ್ತದೆ. ಇಸ್ರಾಯೇಲ್ನ ರಕ್ಷಣಾ ವ್ಯವಸ್ಥೆ ತುಂಬಾ ಲೇಯರ್ಡ್ ಆಗಿದೆ. ಐರನ್ ಡೋಮ್ ಕಡಿಮೆ ದೂರದ ರಾಕೆಟ್ಗಳನ್ನು ಟ್ರ್ಯಾಕ್ ಮಾಡಿ ತಾಮಿರ್ ಇಂಟರ್ಸ್ಪೆಕ್ಟರ್ ಮೂಲಕ ಗಗನದಲ್ಲಿ ಸ್ಫೋಟಿಸುತ್ತದೆ. ಡೇವಿಡ್ ಸ್ಲಿಂಗ್ ಹೆಚ್ಚು ವೇಗದ ಟ್ಯಾಕ್ಟಿಕಲ್ ಮಿಸೈಲ್ಗಳಿಗೆ ಮತ್ತು ಆರೋ 3 ಅಂತರಿಕ್ಷದ ಹಂತದಲ್ಲೇ ಅಂದ್ರೆ ಮಿಡ್ ಕೋರ್ಸ್ ಬ್ಯಾಲಿಸ್ಟಿಕ್ ಮಿಸೈಲುಗಳನ್ನು ನಾಶ ಮಾಡಲು ಬಳಸಲಾಗುತ್ತದೆ. ಈ ವ್ಯವಸ್ಥೆಗಳು ಅಡ್ವಾನ್ಸ್ಡ್ ರೆಡಾರ್ ಆದ ELBM-2080 ಅನ್ನ ಬಳಸಿಕೊಂಡು ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡ್ತವೆ ಮತ್ತು ಪ್ರಿಡಿಕ್ಷನ್ ಆಲ್ಗರಿಥಮ್ ಮೂಲಕ ಮಿಸೈಲ್ ಯಾವ ಕಡೆ ಬೀಳುತ್ತೆ ಅಂತ ಲೆಕ್ಕ ಹಾಕ್ತವೆ. ಗುರಿ ಅಪಾಯಕಾರಿಯಾಗಿದೆ ಅನ್ಸಿದ್ರೆ ಮಾತ್ರ ಇಂಟರ್ಸ್ಪೆಕ್ಟರ್ ಲಾಂಚ್ ಮಾಡಲಾಗುತ್ತದೆ. ಇದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಎಂಡ್ ಪಾಯಿಂಟ್ ಅಥವಾ ಟಾರ್ಗೆಟಿಂಗ್ ವಿಷಯಕ್ಕೆ ಬಂದರೆ ಮಿಸೈಲ್ಗಳು ಸಾಮಾನ್ಯವಾಗಿ ಸೈನಿಕ ಕೇಂದ್ರಗಳು, ಏರ್ ಬೇಸ್ಗಳು, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಆಯಿಲ್ ಗ್ಯಾಸ್ ಫೆಸಿಲಿಟೀಸ್ ಮತ್ತು ಕೆಲವೊಮ್ಮೆ ನಗರಗಳ ಕಡೆಗೆ ಹೊಡೆಯಲಾಗುತ್ತದೆ. CEP ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರೊಬಬಲ್ ಅನ್ನೋ ಒಂದು ಅಳತೆ ಇರುತ್ತದೆ, ಅಂದ್ರೆ ಮಿಸೈಲ್ ಗುರಿಯಿಂದ ಎಷ್ಟು ದೂರ ತಪ್ಪಬಹುದು ಅನ್ನೋದು. ಮಾಡರ್ನ್ ಮಿಸೈಲ್ಗಳಲ್ಲಿ ಈ CEP ಕಡಿಮೆ, ಅಂದ್ರೆ ಹೆಚ್ಚು ಅಕ್ಯುರಸಿ, ಆದರೆ ಹಳೆಯ ಮಿಸೈಲುಗಳಲ್ಲಿ ಅದು ಹೆಚ್ಚು. ಇನ್ನೊಂದು ಮುಖ್ಯ ವಿಷಯ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್. ಒಂದು ಮಿಸೈಲ್ ಒಳಗೆ ಹಲವಾರು ವಾರ್ ಹೆಡ್ಸ್ ಇರ್ತವೆ ಮತ್ತು ಅವು ಬೇರೆ ಬೇರೆ ಗುರಿಗಳನ್ನು ಹೊಡೆಯಬಹುದು. ಇದರಿಂದ ಡಿಫೆನ್ಸ್ ಸಿಸ್ಟಮ್ಸ್ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಅದೇ ರೀತಿ ಡೆಕಾಯ್ಸ್ ಅಂದ್ರೆ ಫೇಕ್ ಟಾರ್ಗೆಟ್ಸ್ ಕೂಡ ಬಳಸಬಹುದು. ಇದರಿಂದ ರೆಡಾರ್ಗಳು ಗೊಂದಲಕ್ಕೀಡಾಗುತ್ತವೆ. ಕೊನೆಗೆ ಈ ಎಲ್ಲ ತಂತ್ರಜ್ಞಾನಗಳ ನಡುವೆ ರಿಯಾಕ್ಷನ್ ಟೈಮ್ ತುಂಬಾ ಕಡಿಮೆ. ಕೆಲವೇ ನಿಮಿಷಗಳಲ್ಲಿ ಡಿಟೆಕ್ಟ್, ಡಿಸೈಡ್ ಮತ್ತು ಇಂಟರ್ಸ್ಪೆಕ್ಟ್ ಮಾಡಬೇಕು. ಆದ್ದರಿಂದ ಈ ಯುದ್ಧ ಟೆಕ್ನಾಲಜಿ ವರ್ಸಸ್ ವಾಲ್ಯೂಮ್ ಅಂದ್ರೆ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಎಂಬ ರೀತಿಯಲ್ಲಿ ನಡೆಯುತ್ತದೆ. ಇರಾನ್ ಹೆಚ್ಚು ಮಿಸೈಲುಗಳನ್ನು ಬಳಸುತ್ತದೆ. ಇಸ್ರಾಯೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಮೂಲಕ ಅವನ್ನ ತಡೆಯಲು ಪ್ರಯತ್ನಿಸುತ್ತದೆ. ಏನೇ ಆಗಲಿ ಈ ಮನುಷ್ಯನ ಸ್ವಾರ್ಥಕ್ಕಾಗಿ ಈ ನಮ್ಮ ಭೂಮಿ ನಾಶವಾಗ್ತಿದೆ ಅಷ್ಟೇ. ಗೈಸ್, ಈ ಯುದ್ಧ ಬೇಗ ನಿಲ್ಲಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.